Namaste. Subject Engineering Mathematics. Module Vector Calculus. Article number 1.12 Gradient, Divergence and Curl. Problem number 12. Find the angle between the normals to the surface xy equal to z square at the points 4, 1, 2 and 3, 3, minus 3. So find the angle between the normals to the surface xy equal to z square at the points 4, 1, 2 and 3, 3, minus 3 ಅಂತ ಇದೆ. So solution for this problem. ಸೊ ಇವಾಗ ಏನು ಮಾಡೋಣ ಅಂದರೆ ಲೆಟ್ ಫೈ ಈಕ್ವಲ್ ಟು ಅಸಂಪ್ಷನ್ ಮಾಡಬೇಕು. ಲೆಟ್ ಫೈ ಈಕ್ವಲ್ ಟು ಎಕ್ಸ್ ವೈ ಮೈನಸ್ ಝೆಡ್ ಸ್ಕ್ವಯರ್ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಸೊ ಫೈಂಡ್ ಔಟ್ ದಿ ಅಂದರೆ ಫೈಂಡ್ ದಿ ಆ್ಯಂಗಲ್ ಬಿಟ್ವೀನ್ ದಿ ನಾರ್ಮಲ್ಸ್ ಟು ದಿ ಸರ್ಫೇಸ್ ದಿಸ್ ಒನ್. ಸೊ ಆ್ಯಂಗಲ್ ಬಿಟ್ವೀನ್ ಅಂತ ಹೇಳಿದ್ರೆ ಸೊ ಡೆಲ್ ಫೈ ಒನ್ ಆ್ಯಂಡ್ ಡೆಲ್ ಫೈ ಟು ಫೈಂಡ್ ಔಟ್ ಮಾಡಬೇಕಾಗತ್ತೆ ಫಸ್ಟ್. ಗೊತ್ತಾಯ್ತಲ್ಲ? ಸೊ ಅಲ್ಲಿಗೆ ಏನು ಮಾಡಬೇಕಂದ್ರೆ ಒಂದು 4, 1, 2 ಅಂತ ಇದೆ ಅಂದರೆ ಸೊ ದಿಸ್ ಈಸ್ ಫಾರ್ ಎಕ್ಸ್ ಆ್ಯಕ್ಸಿಸ್, ದಿಸ್ ಈಸ್ ಫಾರ್ ವೈ ಆ್ಯಕ್ಸಿಸ್, ದಿಸ್ ಈಸ್ ಫಾರ್ ಝೆಡ್ ಆ್ಯಕ್ಸಿಸ್ ಅಂತ ಇಟ್ಕೊಳ್ಳೋಣ. ಓಕೆ. ಸೊ 4, 1, 2 ಇದು 1, 2, 3, 4. 1 ಅಂದರೆ ಇದು 1. ಓಕೆ. 1, 2, 3, 4. ನೆಕ್ಸ್ಟು 1, 2, 3, 4. 1, 2, 3, 4. ಓಕೆ. ನೆಕ್ಸ್ಟ್ ಸೈಡ್ದು ಕೂಡ ಸೊ ಯಾಕಂದರೆ ಇಲ್ಲಿ -3 ಇದೆ ಅಲ್ವಾ. ಓಕೆ. ಝೆಡ್ದದು ಝೆಡ್ ಆ್ಯಕ್ಸಿಸ್ ಅದು. ಸೊ 1, 2, 3, 4 ಅಂತ ಇಟ್ಕೊಂಡಿರೋಣ. ಸೊ ಫಸ್ಟ್ದೇನು 4, 1, 2 ಅಂದರೆ ದಿಸ್ ಇಸ್ 4, ನೆಕ್ಸ್ಟ್ದು 1 ಅಂದರೆ ಇದು ಪ್ಯಾರಲಲ್ ಆಗಿರಬೇಕು. ಸೊ ಇಲ್ಲಿಗೆ 4 ಆಯಿತು. ಎಕ್ಸ್ ಆ್ಯಕ್ಸಿಸ್ 4, ವೈ ಆ್ಯಕ್ಸಿಸ್ 1, ನೆಕ್ಸ್ಟು ಝೆಡ್ ಆ್ಯಕ್ಸಿಸ್ 2 ಅಂದರೆ 1, 2. ಸೊ ಹೈಟ್ ಇದು 2 ಆಗಿದೆ. ಗೊತ್ತಾಯ್ತಲ್ಲ? ಸೊ ಇದು 2. ಸೊ ದಿಸ್ ಈಸ್ ಫಾರ್ 2. ಸೊ ಇದು ಫಸ್ಟ್ ಫಿಗರ್ದು. ಇದು 4, ಇಲ್ಲಿ 1 ವೈ ಆ್ಯಕ್ಸಿಸ್, ಇದು ಝೆಡ್ ಆ್ಯಕ್ಸಿಸ್ ಇಸ್ 2. ನೆಕ್ಸ್ಟ್ದು 3, 3, -3 ಅಂತ ಇದೆ ಅಲ್ವಾ. ನೆಕ್ಸ್ಟ್ 3 ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ 3. ಓಕೆ. 3 ಆ್ಯಂಡ್ 3, 1, 2, 3, ಇಲ್ಲಿ 3. ಸೊ ಇಲ್ಲಿ 3 ಆಯಿತು. ನೆಕ್ಸ್ಟ್ -3 ಅಂತ ಹೇಳಿದ್ರೆ ಡೌನಿಗೆ. ಸೊ 1, 2, 3. ಸೊ ದಿಸ್ ಲೈನ್ ಈಸ್ ಪ್ಯಾರಲಲ್ ಟು ದಿಸ್ ಒನ್ ಅಂತ ಇಟ್ಕೊಳ್ಳೋಣ. ಓಕೆ. 3 ಆಗಬೇಕು. ಸೊ ಇಲ್ಲಿಂದ ಅಂತ ಹೇಳಿದ್ರೆ ಅದು ಫ್ಲ್ಯಾಟಲ್ಲಿ ಆರಿಜಿನ್ ರೆಫರೆನ್ಸಲ್ಲೇ ಇರುತ್ತೆ. ಆಯಿತಾ. 1, 2, 3 ಅಂತ ಇಟ್ಕೊಂಡ್ರೆ ಆಯಿತು. ಇಲ್ಲಿ 1, 2, 3 ಇದು. ಓಕೆ. ನೆಕ್ಸ್ಟ್ ಅದೇ ಥರನೇ ಇದು 3 ಆಯಿತು. ಸೊ ಇಲ್ಲಿಗೆ 3. ಓಕೆ. ದಿಸ್ ಇಸ್ 3, ಇದು 3, ಇದು -3. ಸೊ ದಿಸ್ ಒನ್ ಈಸ್ -3. ಇದು ವೈ ಆ್ಯಕ್ಸಿಸ್ 3 ಆ್ಯಂಡ್ ಎಕ್ಸ್ ಆ್ಯಕ್ಸಿಸ್ ಇಸ್ 3. ಗೊತ್ತಾಯ್ತಲ್ಲ? ಈ ಪಾಯಿಂಟ್ ಇಸ್ 3. ಎಕ್ಸ್ ಆ್ಯಕ್ಸಿಸ್ 3, ವೈ ಆ್ಯಕ್ಸಿಸ್ 3, ಝೆಡ್ ಆ್ಯಕ್ಸಿಸ್ ಇಸ್ -3 ಡೌನಿಗೆ. ಸೊ 3 ಬಂದಿದೆ. ಇಷ್ಟೇ ಹೈಟು ಇಲ್ಲಿ ಕೂಡ ಬರಬೇಕು 3. ನೆಕ್ಸ್ಟ್ ಸೊ ದಿಸ್ ಲೈನ್ ಇಸ್ ಪ್ಯಾರಲಲ್ ವಿತ್ ಎಕ್ಸ್ ಆ್ಯಕ್ಸಿಸ್. ಹಾಗೆ ಕೂಡ ಇಲ್ಲಿ ಪ್ಯಾರಲ್ ವಿತ್ ಎಕ್ಸ್ ಆ್ಯಕ್ಸಿಸ್ಗೆ ಹೋಗಬೇಕಿದು. ಸಾರಿ, ಪ್ಯಾರಲ್ ವಿತ್ ಎಕ್ಸ್ ಆ್ಯಕ್ಸಿಸ್.
ಗೊತ್ತಾಯ್ತಲ್ಲ. ಯಾಕೆ ಇದು ಬಾಕ್ಸಲ್ಲೇ ಹಾಕಿದ್ದಾರೆ ರೆಕ್ಟ್ಯಾಂಗ್ಯುಲರ್ ಶೇಪೇ ಅಂದರೆ, ಸೊ ದಿಸ್ ಈಸ್ ಫಾರ್ ಕೋಆರ್ಡಿನೇಟ್ ಏನಾಗಿದೆ ಅಂದರೆ ಕಾರ್ಟೀಷಿಯನ್ ಕೋಆರ್ಡಿನೇಟ್ ಅಥವಾ ರೆಕ್ಟ್ಯಾಂಗ್ಯುಲರ್ ಕೋಆರ್ಡಿನೇಟ್ ಆಗಿದೆ. ಬಿಕಾಸ್ ದಿಸ್ ಈಸ್ ಫಾರ್ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್. ಎಕ್ಸ್ ವೈ ಝೆಡ್ 3 ಡೈಮೆನ್ಷನಲ್ ಎಕ್ಸ್ ವೈ ಝೆಡ್ ಇದೆಯಲ್ಲ, ಎಕ್ಸ್ ವೈ ಝೆಡ್ ಇದೆ ಅಂತ ಹೇಳಿದ್ರೆ ಸೊ ದಿಸ್ ಈಸ್ ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಯಾವುದೇ ಪ್ರಾಬ್ಲಮಲ್ಲೂ ಅಷ್ಟೇ ಎಕ್ಸ್ ವೈ ಝೆಡ್ ಇದೆ ಅಂತ ಹೇಳಿದ್ರೆ 3 ಇದ್ದರೆ ಅದು ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್. ಆರ್ ತೀಟಾ ಫೈ ಆ ಥರ ಏನಾದರೂ ಇದ್ದರೆ, ಆರ್ ತೀಟಾ ಝೆಡ್ ಆ ಥರ ಇದ್ದಿದ್ರೆ ಅದು ಸಿಲಿಂಡ್ರಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಆಗುತ್ತೆ. ಆರ್ ತೀಟಾ ಫೈ ಅದಿದ್ದರೆ ಸ್ಪೆರಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಆಗುತ್ತೆ. ಗೊತ್ತಾಯ್ತಲ್ಲ. ಇಲ್ಲಿ ಎಕ್ಸ್ ವೈ ಝೆಡ್ ಇದೆ 3 ಕೋಆರ್ಡಿನೇಟ್ಸ್ 3 ಡೈಮೆನ್ಷನಲ್ಲು. ಸೊ ಹಾಗಾಗಿ ಇದೇನಾಗ್ತದೆ, ಇದು ಅಂದರೆ ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ಸ್. ಸೊ ಇದು ಒಂದು ಬಾಕ್ಸ್, ಇದು ಒಂದು ಬಾಕ್ಸ್ ಆಯಿತು, 2 ಬಾಕ್ಸ್ ಇದೆ. ಇಲ್ಲಿ ಸರ್ಫೇಸ್ ಫೈ ಏನಾಗ್ತಾ ಇದೆ, ಯಾವುದು ಫೈ. ಸೊ ಎಕ್ಸ್ ವೈ ಮೈನಸ್ ಝೆಡ್ ಸ್ಕ್ವೇರ್ ನಾರ್ಮಲ್ ಟು ದಿ ಸರ್ಫೇಸ್. ಒಂದರಲ್ಲಿ ಆ್ಯಂಗಲ್ ಏನಾಯಿತು 412. ಸೊ ಇಲ್ಲಿ ಗೊತ್ತಾಯ್ತಲ್ಲ 412. ಅನದರ್ ಏನಾಗ್ತಾ ಇದೆ 3 -3. ಸೊ ಎಕ್ಸ್ ಆಕ್ಸಿಸ್ 3, ವೈ ಆಕ್ಸಿಸ್ 3, ಝೆಡ್ ಆಕ್ಸಿಸ್ ಇಸ್ -3. ಸೊ ಇವಾಗ ಇದರಲ್ಲಿ ನಾವೇನು ಮಾಡಬೇಕು, ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು. ಆ್ಯಂಗಲ್ ಅಂತ ಹೇಳಿದ್ರೆ ಸೊ ಹೀಗೆ ಹೋಗುತ್ತಲ್ಲ, ಒಂದು ಕರ್ವ್ ಹೀಗೆ, ಅನದರ್ ಕರ್ವ್ ಹೀಗೆ, ಈ ಕರ್ವಿಗೆ ಮತ್ತು ಪೊಸಿಷನ್ ವೆಕ್ಟರಿಗೆ ಆ್ಯಂಗಲ್ ಈಸ್ 5 ಪೊಸಿಷನ್ ವೆಕ್ಟರ್ ಆ್ಯಂಡ್ ದಿಸ್ ಅನದರ್ ಸೆಕೆಂಡ್ ಕರ್ವ್ದು ಆ್ಯಂಗಲ್ ಈಸ್ 5 ಸೊ ಆ್ಯಂಗಲ್ ಬಿಟ್ವೀನ್ ದೀಸ್ 2 ಈಸ್, ಇಲ್ಲಿ ಆ್ಯಂಗಲ್ ತೀಟಾ ಇರುತ್ತಲ್ಲ. ಸೊ 5 ಆ್ಯಂಡ್ 5 ಡಿಫರೆನ್ಸ್ ಬಿಟ್ವೀನ್ 5 ಆ್ಯಂಡ್ 5 ಅಂತ ಹೇಳ್ತೇವೆ. ಬಟ್ ಆ್ಯಂಗಲ್ ಬಿಟ್ವೀನ್ ದಿ ನಾರ್ಮಲ್ಸ್ ಟು ದಿ ಸರ್ಫೇಸ್ ಕಾಸ್ ತೀಟಾ ಅಂದರೆ ಈ ತೀಟಾ ಫೈಂಡ್ ಔಟ್ ಮಾಡಬೇಕು. ಗೊತ್ತಾಯ್ತಲ್ಲ. ಸೊ ಈ ಫಿಗರ್ ಎಕ್ಸಾಮಲ್ಲಿ ಬರೀಬೇಕಾ? ಇಲ್ಲ, ಅವಶ್ಯಕತೆ ಇಲ್ಲ, ಆಯಿತಾ. ಬಟ್ ಕೇಳಲ್ಲ, ಎಕ್ಸಾಮಲ್ಲಿ ಏನು ಕೇಳಲ್ಲ ಬರೀಲಿಕ್ಕೆ, ನೀವು ತಿಳ್ಕೊಂಡಿದ್ರೆ ಸಾಕಷ್ಟೆ. ಗೊತ್ತಾಯ್ತಲ್ಲ, ಹೀಗಾಗುತ್ತೆ ಅಂತ. ಸೊ ನೆಕ್ಸ್ಟ್ ಡೆಲ್ ಫೈದು ಫಾರ್ಮುಲಾ ಗೊತ್ತಿದೆ, ಏನಂತ ಅಂದರೆ ಡೋ ಫೈ ಡಿವೈಡೆಡ್ ಬೈ ಡೋ ಎಕ್ಸ್ ಇಂಟು ವೆಕ್ಟರ್ ಯಾವುದು ಎಕ್ಸ್ ಆ್ಯಕ್ಸಿಸಲ್ಲಿ ಯಾವ ವೆಕ್ಟರ್ ಪಾಸ್ ಆಗ್ತಾ ಇದೆ ಅಂದರೆ ಐ, ಪ್ಲಸ್ ಡೋ ಫೈ ಬೈ ಡೋ ವೈ. ಸೊ ವೆಕ್ಟರ್ ಈಸ್ ಜೆ ವೆಕ್ಟರ್ ಪಾಸ್ ಆಗ್ತಾ ಇದೆ. ನೆಕ್ಸ್ಟ್ ಝೆಡ್ ಆ್ಯಕ್ಸಿಸಲ್ಲಿ ಡೋ ಫೈ ಬೈ ಡೋ ಝೆಡ್ ಕೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇದಕ್ಕೆ ಪಾರ್ಷಿಯಲ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕು. ಸೊ ಡೆಲ್ ಫೈ ಈಕ್ವಲ್ ಟು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಫೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಇದು ಒಂದೇ ಟರ್ಮಲ್ಲಿ ಎಕ್ಸ್ ಇರೋದು, ಈ ಟರ್ಮಲ್ಲಿ ಇಲ್ಲ. ಸೊ ಹಾಗಾಗಿ ಫಸ್ಟ್ ಟರ್ಮಲ್ದು ಎಕ್ಸ್ದು ಕೋಯಿಫಿಷಿಯೆಂಟ್ ಏನಿದೆ ವೈ ಇದೆ, ಸೊ ಅದು ಒಂದೇ ಬರೋದು. ಗೊತ್ತಾಯ್ತಲ್ಲ, ವೈ ಇಂಟು ಐ ಮಾತ್ರ. ಸೊ ನೆಕ್ಸ್ಟ್ ಪ್ಲಸ್ ಅಂತ ಹಾಕ್ಕೊಳ್ಳಿ. ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಫೈ ವಿತ್ ರೆಸ್ಪೆಕ್ಟ್ ಟು ವೈ ಇರೋದು ಫಸ್ಟ್ ಟರ್ಮಲ್ಲಿ ಮಾತ್ರ, ಸೆಕೆಂಡ್ ಟರ್ಮಲ್ಲಿ ವೈ ಇಲ್ಲ. ಸೊ ಹಾಗಾಗಿ ವೈ ಪಕ್ಕ ಯಾವುದಿದೆ, ಎಕ್ಸ್ ಮಾತ್ರ, ಎಕ್ಸ್ ಜೆ. ನೆಕ್ಸ್ಟ್ ಪ್ಲಸ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಫೈ ವಿತ್ ರೆಸ್ಪೆಕ್ಟ್ ಟು ಝೆಡ್ ಅಂದರೆ ಫಸ್ಟ್ ಟರ್ಮಲ್ಲಿ ಝೆಡ್ ಇಲ್ಲ, ಸೆಕೆಂಡ್ ಟರ್ಮಲ್ಲಿ ಝೆಡ್ ಇದೆ. ಸೊ ಇಲ್ಲಿ ಝೆಡ್ ಸ್ಕ್ವೇರ್ ಇದೆ ಅಲ್ಲ, ಸೊ ಮೈನಸ್ ಅಂತ ಇದೆ, ಮೈನಸ್ ಇದಕ್ಕೆ ಪಾರ್ಷಿಯಲ್ ಡೆರಿವೇಟಿವ್ ಮಾಡಿದರೆ 2z ಆಗುತ್ತೆ, 2z ಕೆ ಅಂತ ಆಯಿತು. ಸೊ ನೆಕ್ಸ್ಟ್ ಡೆಲ್ ಫೈ ಈಕ್ವಲ್ ಟು ವೈ ಇಂಟು ಐ ಪ್ಲಸ್ ಎಕ್ಸ್ ಇಂಟು ಜೆ ಪ್ಲಸ್ಸು ಮೈನಸ್ಸು ಮೈನಸ್ 2z ಕೆ ಅಂತ ಆಗುತ್ತೆ. ಸೊ ಈಗ ಪಾಯಿಂಟ್ಸ್ ಅಪ್ಲೈ ಮಾಡಬೇಕು ಡೆಲ್ ಫೈ 1. ಸೊ ಡೆಲ್ ಫೈ 1 ಅಟ್ ಯಾವುದು 412 ಅಂತ ಗೊತ್ತಾಯ್ತಲ್ಲ. ಇದೇ ಡೆಲ್ ಫೈಗೆ 412 ಅಂದರೆ ಈಕ್ವೇಷನ್ಸ್ ಕೊಟ್ಟಿರೋದು ಒಂದೇ ಈಕ್ವೇಷನ್ಸ್ ಆಯಿತಾ. ಬಟ್ ಇಲ್ಲಿ ಪಾಯಿಂಟ್ಸ್ ಚೇಂಜ್ ಆಗುತ್ತೆ, ಒಂದು ಸಲ ಇದು ಬರುತ್ತೆ, ನೆಕ್ಸ್ಟ್ ಅದರ್ ಟರ್ಮು ಹೀಗಾಗತ್ತೆ ಅಷ್ಟೇ, ಕರ್ವ್ ನೆಕ್ಸ್ಟ್ ಇದರಲ್ಲಿ ಹೀಗೆ ಬರುತ್ತಷ್ಟೆ. 412 ಆಯಿತು. ಸೊ ಈಗ ಸಬ್ಸ್ಟಿಟ್ಯೂಷನ್ ಮಾಡೋಣ, ಎಕ್ಸ್ ವೈ ಪಾಯಿಂಟ್ ಝೆಡ್ ಪಾಯಿಂಟ್. ಸೊ 1 ಇಂಟು ಐ ಅಂದರೆ ಐ ಪ್ಲಸ್ ಎಕ್ಸ್ ಈಸ್ 4 ಜೆ ಮೈನಸ್ 2 2s 4 ಕೆ. ಸೊ ದಿಸ್ ಈಸ್ ಡೆಲ್ ಫೈ 1 ಆಯಿತು. ನೆಕ್ಸ್ಟ್ ಡೆಲ್ ಫೈ 2 ಫೈಂಡ್ ಔಟ್ ಮಾಡಬೇಕು. ಸೊ ಡೆಲ್ ಫೈ 2 ಅಟ್ ಪಾಯಿಂಟ್ಸ್ ಏನಾಗುತ್ತೆ ಇವಾಗ 3 ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಆಲ್ಸೋ 3, ಝೆಡ್ ಆ್ಯಕ್ಸಿಸ್ ಇಸ್ -3.
ಈಕ್ವಲ್ ಟು ಇಲ್ಲಿ ಫಸ್ಟ್ y ಅಂತ ಇದೆಯಲ್ಲ 3i ಪ್ಲಸ್ 3j ಮೈನಸ್ 2 3s 6k. ಸೊ ದಿಸ್ ಇಸ್ del phi 2. ನೆಕ್ಸ್ಟ್ ಥೀಟಾ ಫೈಂಡ್ ಔಟ್ ಮಾಡಬೇಕು. ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ದಿ ವೆಕ್ಟರ್ಸ್ phi 1 ಆ್ಯಂಡ್ phi 2 ಗೊತ್ತಾಯ್ತಲ್ಲ. ಸೊ del phi 1 ಆ್ಯಂಡ್ del phi 2. ಸೊ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ದಿ ವೆಕ್ಟರ್ಸ್ del phi 1 ಆ್ಯಂಡ್ del phi 2 ಫೈಂಡ್ ಔಟ್ ಮಾಡಬೇಕು. ಸೊ ಕಾಸ್ ಥೀಟಾ ಈಕ್ವಲ್ ಟು del phi 1 dot del phi 2 divided by magnitude of del phi 1 into del phi 2. ಓಕೆ, ಇದರಲ್ಲಿ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋಣ. del phi 1 ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಸೊ 5 ಕೋಯಿಫಿಷಿಯಂಟ್ ಏನು 1 ಸ್ಕ್ವೇರ್ ಪ್ಲಸ್ ಜೆ ಕೋಯಿಫಿಷಿಯಂಟ್ ಈಸ್ 4 ಸ್ಕ್ವೇರ್ ಪ್ಲಸ್ ಕೆ ಕೋಯಿಫಿಷಿಯಂಟ್ ಈಸ್ -4 ಸ್ಕ್ವೇರ್. ಸೊ ಈಕ್ವಲ್ ಟು 4 square 16 plus 16 is 32 plus 1 is 33. ಸೊ ಸ್ಕ್ವೇರ್ ರೂಟ್ ಆಫ್ 33ನ ನಾವು √3 ಇಂಟು 11 ಅಂದರೆ 3 11s ಅಂತ ಆಗುತ್ತೆ. √3 ಇಂಟು √11 ಅಂತ ಬೇಕಾದ್ರೆ ಬರೀಬಹುದು. ಗೊತ್ತಾಯ್ತಲ್ಲ, √3 ಇಂಟು √11. ನೆಕ್ಸ್ಟ್ ಸಿಮಿಲರ್ಲಿ del phi 2 ಫೈಂಡ್ ಔಟ್ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಆಫ್ del phi 2 ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, so 3 square, I coefficient is 3 square plus j coefficient is 3 square plus k coefficient is -6 square equal to 3 square is 9 plus 9 is 18 plus 6 square is 36 18 plus 36 ಎಷ್ಟಾಯಿತು 54. So equal to 96 equal to square root of 9 is 3 ಆಗುತ್ತೆ. ಇದು 6ಗೆ 2 3s ಅಂತ ಬರೆಯೋಣ. 2 3s, ಸೊ 3 ಇಂಟು √2 ಇಂಟು √3. ಓಕೆ, 3 ಇಂಟು √2 ಇಂಟು √3. ಇದು ಹೀಗೆ ತಗೋಬೋದು, ಇದನ್ನು ಹೀಗೆ ತಗೋಬೋದು. ಓಕೆ, ಸೊ ಈಕ್ವಲ್ ಟು del phi 1 ಅಂತ ಹೇಳಿದ್ರೆ ಯಾವುದು ಇಲ್ಲಿ, ಸೊ I ಪ್ಲಸ್ 4j ಮೈನಸ್ 4k. ಸೊ del phi 2 is 3i ಪ್ಲಸ್ 3j minus 6k divided by magnitude of del phi 1 is √3 into √11 into del phi 2 is 3 into √2 into √3. ಸೊ ಈಕ್ವಲ್ ಟು, ಇದು ಡಾಟ್ ಪ್ರಾಡಕ್ಟ್ ಅಲ್ಲ ಫಸ್ಟ್ ಒನ್. ಸೊ ಇಲ್ಲಿ I ಕೋಯಿಫಿಷಿಯಂಟ್ ಈಸ್ 1, ಹಿಯರ್ I ಕೋಯಿಫಿಷಿಯಂಟ್ ಈಸ್ 3. ಸೊ I dot I ಈಸ್ 1 ಆಗುತ್ತೆ. ಗೊತ್ತಾಯ್ತಲ್ಲ, I dot I ಈಸ್ 1. ನೆಕ್ಸ್ಟ್ ಪ್ಲಸ್ ಜೆ ಕೋಯಿಫಿಷಿಯಂಟ್ ಈಸ್ 4 ಆ್ಯಂಡ್ ಹಿಯರ್ ಜೆ ಕೋಯಿಫಿಷಿಯಂಟ್ ಈಸ್ 3. ನೆಕ್ಸ್ಟ್ ಪ್ಲಸ್ here k coefficient is -4 and here k coefficient is -6 divided by 3 into √3 into √3 is 3 into √2 into √11. ಸೊ ಎಷ್ಟು ಬರುತ್ತೆ ಇವಾಗ, 3 1s are 3 plus 12 3s ಅಥವಾ 4 3s 12. ಸೊ ನಾಟ್ 12 3s, ಸಾರಿ, 4 3s are 12 minus plus 6 4s are 24 divided by 3 into √2 into √11. 24 plus 12 is 36 plus 3 is 39. So 39 divided by 3 into √2 into √11. 3 1s 3 3s ಅಂದರೆ 13 3s. ಸೊ ಇವಾಗ ಎಷ್ಟಾಗುತ್ತೆ ಇಲ್ಲಿ ತಪ್ಪಾಗಿದೆ ಆಯಿತಾ, ನೆಗೆಟಿವ್ ಬಂದಿದೆ, ಇದು ಪಾಸಿಟಿವ್ ಆಗಬೇಕು, ಸಾರಿ.
ಇದು ಪಾಸಿಟಿವ್ ಆಗಬೇಕು, ಪ್ಲಸ್ ಆಗಬೇಕು. ಓಕೆ, ಸೊ del phi 2 ಇಲ್ಲಿ ಓಕೆ ಮೈನಸ್ಸು ಪ್ಲಸ್ ನೋ ಪ್ರಾಬ್ಲಮ್, ಇದು ಕರೆಕ್ಟಾಗಿದೆ. ಇದು ಪ್ಲಸ್ ಆಗುತ್ತೆ. ಓಕೆ, ಇಲ್ಲಿ ಇದು ಪ್ಲಸ್, ಸೊ ಮೈನಸ್ಸು ಪ್ಲಸ್ಸು ಮೈನಸ್ ಆಗುತ್ತೆ ಇಲ್ಲಿ. ಓಕೆ, ಸೊ ಮೈನಸ್ ಅದು 12 + 3 ಅಂದರೆ 15. ಸೊ 24 - 15, ಸೊ 9 ಗೊತ್ತಾಯ್ತಲ್ಲ. ಸೊ 9 ಡಿವೈಡೆಡ್ ಬೈ 3 × 3 × √2 × √11. ಸೊ ಮೈನಸ್ ಇದು, ಹಾಗಾಗಿ ಇಲ್ಲಿ ಮೈನಸ್ ಬರುತ್ತೆ ಇದು ಅಷ್ಟೇ. ಸೊ 3 3s are 9, ಇದು 9 ಕ್ಯಾನ್ಸಲ್ ಆಗ್ತದೆ. ಓಕೆ, -1 ಡಿವೈಡೆಡ್ ಬೈ √2 × √11 ಅಂದರೆ √22. ಸೊ cos theta. ಸೊ ದೆನ್ theta ಈಕ್ವಲ್ ಟು cos theta ಈಕ್ವಲ್ ಟು -1/√22 ಅಂತ ಇದೆ. cos theta ಈಕ್ವಲ್ ಟು -1/√22. ಸೊ ಅದೇನಾಗುತ್ತೆ, ಪ್ಲಸ್ ಆರ್ ಮೈನಸ್ ಅಂದರೆ ಪೈ ಪ್ಲಸ್ ಆರ್ ಮೈನಸ್ ಕಾಸ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ √22. ಗೊತ್ತಾಯ್ತಲ್ಲ. ಅಂದರೆ ಕಾಸ್ ಥೀಟಾ ಇಲ್ಲಿ ಫಸ್ಟ್ ಇದು ನೆಗೆಟಿವ್ ಇದೆ, ಮತ್ತು ಇಲ್ಲಿ ನೆಗೆಟಿವು, ಇದು ನೆಗೆಟಿವ್ ಏನಾಗುತ್ತೆ, ನೆಗೆಟಿವ್ ಪಾಸಿಟಿವ್ ಆಗುತ್ತೆ. ಓಕೆ, ಇದೆಲ್ಲ ಕರೆಕ್ಟಾಗಿದೆ ಇದು. ನೆಕ್ಸ್ಟ್ ಇದು ಪ್ಲಸ್ ಆಗಬೇಕು. ಸೊ -4 + 6, ಮೈನಸ್ಸು ಪ್ಲಸ್ ಅಂದರೆ ಮೈನಸ್. 3 + 12 ಅಂದರೆ 15, 15 - 24 ಅಂದರೆ 9, -9 ಡಿವೈಡೆಡ್ ಬೈ ದಿಸ್ ಅಂದರೆ -1/√22 ಬರುತ್ತೆ. ಸೊ ದೆನ್ ಥೀಟಾ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ದಿಸ್ ಈಸ್ ಥೀಟಾ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ -1 ಡಿವೈಡೆಡ್ ಬೈ √22. ಸೊ ಬಟ್ ಆ್ಯಕ್ಚುಲಿ ಕಾಸ್ ಆಫ್ ಮೈನಸ್ ಥೀಟಾ ಅಂತ ಹೇಳಿದ್ರೆ ಅದು ಪ್ಲಸ್ ಕಾಸ್ ಥೀಟಾ. ಓಕೆ, ಕಾಸ್ ಆಫ್ ಮೈನಸ್ ಥೀಟಾ ಈಸ್ ಪ್ಲಸ್ ಕಾಸ್ ಥೀಟಾ. ಬಟ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಥೀಟಾ ಅಂತ ಹೇಳಿದ್ರೆ ಅದು ಪೈ ಪ್ಲಸ್ ಆರ್ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಥೀಟಾ ಆಗುತ್ತೆ. ಸೊ ರಿಮೆಂಬರ್ ದಿಸ್. ಸೊ ಕಾಸ್ ಆಫ್ ಮೈನಸ್ ಥೀಟಾ ಈಸ್ ಪ್ಲಸ್ ಕಾಸ್ ಥೀಟಾ. ಓಕೆ, ಬಿಕಾಸ್ ಈವನ್ ನಂಬರ್. ಇಲ್ಲಿ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಥೀಟಾ ಅಂದರೆ ಪೈ ಪ್ಲಸ್ ಆರ್ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಥೀಟಾ. ಓಕೆ, ಅದನ್ನೇ ಇಲ್ಲಿ ತೊಗೋಬೇಕು. ದಿಸ್ ಇಸ್ ದ ಆನ್ಸರ್. ಸೊ ಈಗ ಬುಕ್ ನೋಡೋಣ. Let phi equal to xy minus z square, and we know that del phi is a vector normal to the surface. Then del phi ಇದು ಫಾರ್ಮುಲಾ, ಇದು ಗೊತ್ತಾಯ್ತಲ್ಲ. ಆ ಫಾರ್ಮುಲಾಗೆ ಇಲ್ಲಿ ನೀವು ತೊಗೊಂಡಿರ್ತೀರಲ್ಲ ಫೈ, ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಎಕ್ಸ್ ಮಾಡಿದರೆ ಇದು ಬರುತ್ತೆ. ನೆಕ್ಸ್ಟ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಫೈ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದರೆ xj, ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಫೈ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದರೆ ಇದು. ಓಕೆ, ನೆಕ್ಸ್ಟ್ del phi ಅಂತ ಹೇಳಿ, ಸೊ ಫಸ್ಟು ಈ ಪಾಯಿಂಟ್ಸ್ ಕನ್ಸಿಡರ್ ಮಾಡಬೇಕು. 4 1 2 ಕನ್ಸಿಡರ್ ಮಾಡಿದರೆ ಇದು ಬರುತ್ತೆ. ಕಾಲ್ ಇಟ್ ಆಸ್ ಎ. ನೆಕ್ಸ್ಟ್ del phi ಅನದರ್ ಪಾಯಿಂಟ್ಸು 3 3 - 3 ತೊಗೊಂಡ್ರೆ ಈ ವ್ಯಾಲ್ಯೂ ಬರುತ್ತೆ. ಸೊ ಕಾಲ್ ಇಟ್ ಆಸ್ ಬಿ. ಓಕೆ, if theta is the angle between the vectors, vector of a and vector of b we have, so this is the formula. Cos theta equal to vector of a dot vector of b divided by magnitude of vector of a into magnitude of vector of b. Then cos theta equal to a b ಇದೆಯಲ್ಲ, ಇಲ್ಲಿ a ಇದು ಮತ್ತು b ಅದೆರಡಕ್ಕೆ ಡಾಟ್ ಪ್ರಾಡಕ್ಟ್ ಮಾಡಿದರೆ ಇದು ಬರುತ್ತೆ. ನೆಕ್ಸ್ಟ್ ವೆಕ್ಟರ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಆಫ್ ಬಿ ಫೈಂಡ್ ಔಟ್ ಮಾಡಿ ಈ ವ್ಯಾಲ್ಯೂ ಬರುತ್ತೆ. Next, after the simplification, so cos theta equal to -1 divided by √22. Otherwise, theta equal to pi plus or minus cos inverse of 1 divided by √22. Okay, thank you so much.